ಪಶ್ಚಿಮ ಘಟ್ಟಗಳ ರಮಣೀಯ ಪ್ರಕೃತಿಯ ನಡುವೆ ಸಾಗುವ ಬೆಂಗಳೂರು ಹಾಸನ ಮಂಗಳೂರು ರೈಲು ಪ್ರಯಾಣವು ಮಳೆಗಾಲದಲ್ಲಿ ಪ್ರಕೃತಿ ಪ್ರಿಯರಿಗೆ ರೋಮಾಂಚನ ನೀಡುವ ಜೊತೆಗೆ ಜೀವಭಯವನ್ನು ಮೂಡಿಸುತ್ತಿದೆ. ಸಕಲೇಶಪುರದಿಂದ ಸುಬ್ರಹ್ಮಣ್ಯದವರೆಗಿನ ಸುಮಾರು 109 ಕಿಲೋಮೀಟರ್ ಉದ್ದದ ಈ ಘಾಟಿ ಮಾರ್ಗದಲ್ಲಿ ಮಳೆಗಾಲ ಆರಂಭವಾಗುತ್ತಿದ್ದಂತೆ ಪದೇ ಪದೇ ಸಂಭವಿಸುವ ಭೂಕುಸಿತಗಳು ರೈಲ್ವೆ ಇಲಾಖೆಗೆ ಬೃಹತ್ ತಲೆನೋವಾಗಿ ಪರಿಣಮಿಸಿದೆ. ಬೆಟ್ಟಗುಡ್ಡಗಳು, 24 ಸುರಂಗಗಳು ಹಾಗೂ 107 ಸೇತುವೆಯನ್ನೊಳಗೊಂಡ ಈ ಸೂಕ್ಷ್ಮ ವಲಯದಲ್ಲಿ ಧಾರಾಕಾರ ಮಳೆಗೆ ಹಳಿಗಳು ಜಲಾವೃತಗೊಳ್ಳುವುದು ಮತ್ತು ಬೃಹತ್ ಬಂಡೆಕಲ್ಲುಗಳು ಉರುಳಿ ಬೀಳುವುದು ಸಾಮಾನ್ಯವಾಗಿದೆ. ಇಲಾಖೆಯು ಮಣ್ಣು ಕುಸಿಯದಂತೆ ತಡೆಯಲು ಅಲ್ಲಲ್ಲಿ ಕಬ್ಬಿಣದ ತಂತಿ ಜಾಲರಿಗಳನ್ನು ಅಳವಡಿಸಿದರೂ ಹಠಾತ್ ಆಗುವ ಪ್ರಕೃತಿ ವಿಕೋಪಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವಾಗುತ್ತಿಲ್ಲ. ಅಭಿವೃದ್ಧಿಯ ಹೆಸರಿನಲ್ಲಿ ಪಶ್ಚಿಮ ಘಟ್ಟಗಳ ಮೇಲೆ ನಡೆಯುತ್ತಿರುವ ಮಾನವ ಹಸ್ತಕ್ಷೇಪವೇ ಈ ಅನಾಹುತಗಳಿಗೆ ಪ್ರಮುಖ ಕಾರಣ ಎಂಬುದು ಪರಿಸರವಾದಿಗಳ ವಾದವಾಗಿದೆ. ಈ ಮಾರ್ಗದಲ್ಲಿ ಪ್ರತಿನಿತ್ಯ ಸುಮಾರು 16 ಪ್ರಯಾಣಿಕರ ರೈಲುಗಳು ಹಾಗೂ ವಾಣಿಜ್ಯ ಸರಕು ಸಾಗಾಣಿಕೆಯ ಗೂಡ್ಸ್ ರೈಲುಗಳು ಓಡಾಡುತ್ತವೆ. ದಿಢೀರ್ ಭೂಕುಸಿತ ಉಂಟಾದಾಗ ರೈಲು ಸಂಚಾರ ಸಂಪೂರ್ಣ ಸ್ಥಗಿತಗೊಂಡು ಸಾವಿರಾರು ಪ್ರಯಾಣಿಕರು ಕಾಡಿನ ಮಧ್ಯೆಯೇ ಪರದಾಡುವ ಸ್ಥಿತಿ ನಿರ್ಮಾಣವಾಗುತ್ತದೆ. ರೈಲ್ವೆ ಇಲಾಖೆಯು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದರೂ ತುರ್ತು ವೈದ್ಯಕೀಯ ಚಿಕಿತ್ಸೆ, ಪರೀಕ್ಷೆ ಹಾಗೂ ಕಚೇರಿ ಕೆಲಸಗಳಿಗೆ ಪ್ರಯಾಣಿಸುವ ಸಾರ್ವಜನಿಕರಿಗೆ ತೊಂದರೆ ತಪ್ಪುತ್ತಿಲ್ಲ. ಬಂದರು ನಗರಿ ಮಂಗಳೂರಿನ ಆರ್ಥಿಕ ವಹಿವಾಟಿಗೂ ಇದು ಭಾರಿ ನಷ್ಟವನ್ನುಂಟು ಮಾಡುತ್ತಿದ್ದು, ಈ ದೀರ್ಘಕಾಲದ ಸಮಸ್ಯೆಗೆ ವಿಜ್ಞಾನಿಗಳು ಮತ್ತು ರೈಲ್ವೆ ತಂತ್ರಜ್ಞರು ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಾದ ತುರ್ತು ಅಗತ್ಯವಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.